ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಜನರಲ್ ಸೈನ್ಸ್ ಮೇಲೆ ಕೆಲವೊಂದು MCQಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮುಂಬರುವ ಕರ್ನಾಟಕ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ 2021 ಎಕ್ಸಾಮಿನೇಷನ್ ಸಲುವಾಗಿ. ಸೊ ಜನರಲ್ ಪೇಪರ್ ಸಲುವಾಗಿ ನಾವು ಇಲ್ಲಿ ಒಂದು ಕ್ರ್ಯಾಶ್ ಕೋರ್ಸನ್ನು ಕೂಡ ಆರಂಭ ಮಾಡಿದ್ದೀವಿ. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 20 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಇದ್ರ ಜೊತೆಗೆ ಸೊಲ್ಯೂಷನ್ PDF ಕೂಡ ಸಿಗ್ತದೆ. ಇದ್ರ ಜೊತೆಗೆ ನಾವು ಮಾಡುವ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ ನಿಮಗೆ PDF ಅನ್ನು ನಿಮಗೆ ನೀಡಲಾಗ್ತದೆ. ಇದ್ರ ಜೊತೆಗೆ ನಾವು ಕನ್ನಡ ಮತ್ತು ಇಂಗ್ಲೀಷ್ ಮೇಲೂ ಕೂಡ ಕೆಲವೊಂದು ವಿಡಿಯೋ ಲೆಕ್ಚರ್ಸ್ಗಳನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡ್ಬೋದು. ಸೊ ನೀವೇನಾದರೂ 20 ಜನರಲ್ ಪೇಪರ್ ಸಲುವಾಗಿ ಈ 20 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದರೆ ನಿಮಗೆ ಸ್ವಲ್ಪ ಪ್ರಶ್ನೆಗಳು ಯಾವ ರೀತಿಯನ್ನು ಕೇಳಲಾಗ್ತದೆ, ಎಲ್ಲಿಂದ ಪ್ರಶ್ನೆಗಳು ಬರ್ತಾಯಿವೆ ಎಂಬುದೆಲ್ಲ ಗೊತ್ತಾಗ್ತದೆ. ಸೊ crash course for general paper 2021 for Karnataka Assistant Professor Examination, we are providing 20 mock tests with PDF solution, and also you will get the PDF of all the video lectures only at rupees 999. If you want to join, you can contact this given number. So let us move to the questions. Here the first question is, on which date National Science Day is celebrated in India? ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗ್ತದೆ? ಆಪ್ಷನ್ ಎ 28 ಫೆಬ್ರವರಿ, ಆಪ್ಷನ್ ಬಿ 27 ಫೆಬ್ರವರಿ, ಆಪ್ಷನ್ ಸಿ 15 ಮಾರ್ಚ್, ಆಪ್ಷನ್ ಡಿ 15 ಫೆಬ್ರವರಿ. ಎಸ್, ವಿ ಸೆಲೆಬ್ರೇಟ್ ನ್ಯಾಷನಲ್ ಸೈನ್ಸ್ ಡೇ ಆನ್ 28 ಫೆಬ್ರವರಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ನಾವು 28 ಫೆಬ್ರವರಿರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಎಸ್, ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟೆಡ್ ಇನ್ ಇಂಡಿಯಾ ಆನ್ 28 ಫೆಬ್ರವರಿ ಈಚ್ ಇಯರ್ ಟು ಮಾರ್ಕ್ ದ ಡಿಸ್ಕವರಿ ಆಫ್ ದಿ ರಾಮನ್ ಇಫೆಕ್ಟ್ ಬೈ ಸರ್ CV ರಾಮನ್. ಎಸ್, ಸೊ 28 ಫೆಬ್ರವರಿ is celebrated as ನ್ಯಾಷನಲ್ ಸೈನ್ಸ್ ಡೇ. ಸೊ 28 ಫೆಬ್ರವರಿಯನ್ನು ನಾವು ನ್ಯಾಷನಲ್ ಸೈನ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. So for this discovery, for the discovery of Raman effect by Sir CV Raman, he was awarded Nobel Prize in Physics in the year of 1930. Yes, please remember it. The next question is, dynamo converts mechanical energy into thermal energy, chemical energy, electrical energy, nuclear energy. And also friends, please remember, in our mock test also you will get the questions in Kannada and also in English. ಡೈನಮೋ ಯಾಂತ್ರಿಕ ಶಕ್ತಿಯನ್ನು ಡ್ಯಾಶ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ಆಪ್ಷನ್ ಎ ಉಷ್ಣ ಶಕ್ತಿ, ರಾಸಾಯನಿಕ ಶಕ್ತಿ, ವಿದ್ಯುತ್ ಶಕ್ತಿ, ಪರಮಾಣು ಶಕ್ತಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಎಲೆಕ್ಟ್ರಿಕಲ್ ಎನರ್ಜಿ. ಎಸ್, dynamo which is also known as the generator, it will convert mechanical energy into electrical energy. ಡೈನಮೋನ ನಾವು ಜನರೇಟರ್ ಅಂತ ಕರಿತೀವಿ. ಈ ಒಂದು ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡ್ತದೆ. So dynamo, it is also known as electrical generator, please remember, and it is a machine that converts mechanical energy into electrical energy. The next question is, which instrument is used to determine the purity of milk? ಎಸ್, ಹಾಲಿನ ಶುದ್ಧತೆಯನ್ನು ನಿರ್ಧರಿಸಲು ಯಾವ ಸಾಧನವನ್ನು ಬಳಸಲಾಗ್ತದೆ? ಆಪ್ಷನ್ ಎ ಹೈಡ್ರೋಮೀಟರ್, ಆಪ್ಷನ್ ಬಿ ಲ್ಯಾಕ್ಟೋಮೀಟರ್, ಆಪ್ಷನ್ ಸಿ ಮ್ಯಾನೋಮೀಟರ್, ಆಪ್ಷನ್ ಡಿ ಸ್ಪೆಕ್ಟ್ರೋಮೀಟರ್. ಎಸ್, ಪ್ಲೀಸ್ ರಿಮೆಂಬರ್, ಟು ಡಿಟರ್ಮೈನ್ ದ ಪ್ಯೂರಿಟಿ ಆಫ್ ಮಿಲ್ಕ್ ವಿ ಯೂಸ್ ಲ್ಯಾಕ್ಟೋಮೀಟರ್. ಹಾಲಿನ ಶುದ್ಧತೆಯನ್ನು ಪರೀಕ್ಷೆ ಮಾಡಲು ನಾವು ಲ್ಯಾಕ್ಟೋಮೀಟರನ್ನು ಬಳಕೆ ಮಾಡ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, it is also known as milk hydrometer. Yes, lactometer is also known as milk hydrometer. It is an instrument that is used to check the purity of milk by measuring its density. Yes, ಹಾಲಿನ ಒಂದು ಡೆನ್ಸಿಟಿ ಲೆಕ್ಕ ಮಾಡುವುದರ ಮೂಲಕ ಅದರ ಶುದ್ಧತೆಯನ್ನು ಅಳೆಯಲು ನಾವು ಲ್ಯಾಕ್ಟೋಮೀಟರನ್ನು ಬಳಕೆ ಮಾಡ್ತೀವಿ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್ ಆ್ಯಂಡ್ ಐರನ್. ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಬೆಳ್ಳಿ, ಆಪ್ಷನ್ ಡಿ ಕಬ್ಬಿಣ. ಎಸ್, ಹಿಯರ್ ಆಸ್ ಯು ಆಲ್ ನೋ, ವೆರಿ ಈಸಿ ಕ್ವಶನ್, ಇಟ್ ಈಸ್ ಸಿಲ್ವರ್ ಈಸ್ ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎಸ್, ಬೆಳ್ಳಿಯು ಒಂದು ಉತ್ತಮವಾದ ವಿದ್ಯುತ್ ವಾಹಕವಾಗಿದೆ. ಎಸ್, ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಈಸ್ ಸಿಲ್ವರ್, ಬಟ್ ಟು ನೋ ಸರ್ಪ್ರೈಸ್, ಇಟ್ ಈಸ್ ನಾಟ್ ಒನ್ ಆಫ್ ದಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಟಲ್ ಟು ಕಂಡಕ್ಟ್ electricity due to high prices. ಬೆಳ್ಳಿಯು ಒಂದು ಉತ್ತಮವಾದ ವಿದ್ಯುತ್ ವಾಹಕವಾಗಿ ಕೆಲಸವನ್ನು ಮಾಡ್ತದೆ. So the next question is, density of water is maximum at
Option A 0 degree Celsius, option B 100 degree Celsius, ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ನೀರಿನ ಸಾಂದ್ರತೆಯು ಡ್ಯಾಶ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಗರಿಷ್ಠವಾಗಿರುತ್ತದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್ ಏನಾಗಿದೆ ಸರಿಯಾದ ಉತ್ತರ ಆಗಿದೆ. ಎಸ್, ಆಸ್ ದ ಟೆಂಪರೇಚರ್ ಆಫ್ ವಾರ್ಮ್ ವಾಟರ್ ಡಿಕ್ರೀಸಸ್, the water molecules slow down and the density increases. Please remember this. As warm water, yes, as the temperature of warm water decreases, the density will start increasing, and at 4 degrees Celsius the clusters start forming. So the molecules are still slowing down and coming closer together, but the formation of clusters make the molecules be further apart. Thus the density of water is maximum at 4 degree Celsius. 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರಿನ ಒಂದು ಸಾಂದ್ರತೆ ಗರಿಷ್ಠವಾಗಿರ್ತದೆ. ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ಅ ಕಾಮನ್ ಎಂಡ್ ಪ್ರಾಡಕ್ಟ್ ಆಫ್ ಅನ್ಎರೋಬಿಕ್ ರೆಸ್ಪಿರೇಷನ್. ಕೆಳಗಿನವುಗಳು ಯಾವುದು ಆಮ್ಲಜನಕ ರಹಿತ ಉಸಿರಾಟದ ಸಾಮಾನ್ಯ ಅಂತಿಮ ಉತ್ಪನ್ನವಾಗಿದೆ? ಅಸಿಟಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಎಸ್, ಆಮ್ಲಜನಕ ರಹಿತ ಉಸಿರಾಟದ ಸಾಮಾನ್ಯ ಅಂತಿಮ ಉತ್ಪನ್ನ. ಎಸ್, ಎಂಡ್ ಪ್ರಾಡಕ್ಟ್ ಆಫ್ ದಿ ಅನ್ಎರೋಬಿಕ್ ರೆಸ್ಪಿರೇಷನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲ್ಯಾಕ್ಟಿಕ್ ಆಸಿಡ್ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಇಲ್ಲಿ ಲ್ಯಾಕ್ಟಿಕ್ ಆಮ್ಲ ಎಂಬುದೇನಾಗಿದೆ ಸರಿಯಾದ ಉತ್ತರ ಆಗಿದೆ. ಎಸ್, ಲ್ಯಾಕ್ಟಿಕ್ ಆಸಿಡ್ ಇಟ್ ಈಸ್ ಅ ಕಾಮನ್ ಎಂಡ್ ಪ್ರಾಡಕ್ಟ್ ಆಫ್ ಅನ್ಎರೋಬಿಕ್ ರೆಸ್ಪಿರೇಷನ್. And what do you mean by anaerobic respiration? It is the type of respiration through which cells can break down sugars to generate energy in the absence of oxygen. So please remember this also. Sometime a question may arise. Anaerobic respiration, it is the type of respiration through which cells can break down sugars to generate energy in the absence of oxygen. The next question is dengue, which is found in tropical and subtropical regions around the world, is a mosquito borne disease and caused by a dash. Option A bacteria, option B virus, option C fungi, option D protozoa. ಪ್ರಪಂಚದಾದ್ಯಂತ ಉಷ್ಣವಲಯ ಮತ್ತು ಉಪೋಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವ ಡೆಂಗ್ಯೂ ಸೊಳ್ಳೆಯಿಂದ ಹರಡುವ ರೋಗ ಮತ್ತು ಡ್ಯಾಶ್ನಿಂದ ಉಂಟಾಗ್ತದೆ. ಆಪ್ಷನ್ ಎ ಬ್ಯಾಕ್ಟೀರಿಯಾ, ಆಪ್ಷನ್ ಬಿ ವೈರಸ್, ಆಪ್ಷನ್ ಸಿ ಶಿಲೀಂಧ್ರ, ಆಪ್ಷನ್ ಡಿ ಪ್ರೋಟೋಜೋವಾ. ಎಸ್, ಡೆಂಗ್ಯೂ, as you all know, it is found more in tropical and subtropical regions, and it is a mosquito borne disease, and this is caused by virus. So option B virus is the correct answer. ಇಲ್ಲಿ ವೈರಸ್ ಎಂಬುದೇನಾಗಿದೆ ಸರಿಯಾದ ಉತ್ತರವಾಗಿದೆ. ಸೊ ಡೆಂಗ್ಯೂ ವಿಚ್ ಇಸ್ ಫೌಂಡ್ ಇನ್ ಟ್ರಾಪಿಕಲ್ ಅಂಡ್ ಸಬ್ ಟ್ರಾಪಿಕಲ್ ರೀಜನ್ ಅರೌಂಡ್ ದ ವರ್ಲ್ಡ್, it is a mosquito borne disease and it is caused by virus. The next question is which of the following is not a primary food product? ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಆಹಾರ ಉತ್ಪನ್ನವಲ್ಲ? ವೆಜಿಟೇಬಲ್ಸ್, ಆಪ್ಷನ್ ಬಿ ಮಿಲ್ಕ್, ಆಪ್ಷನ್ ಸಿ ಸೀರಿಯಲ್ಸ್, ಆಪ್ಷನ್ ಡಿ ಫ್ರೂಟ್ಸ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಮಿಲ್ಕ್ ಈಸ್ ನಾಟ್ ಪ್ರೈಮರಿ ಫುಡ್ ಪ್ರಾಡಕ್ಟ್. ಇಲ್ಲಿ ಹಾಲು ಎಂಬುದು ಒಂದು ಪ್ರಾಥಮಿಕ ಆಹಾರ ಉತ್ಪನ್ನ ಆಗಿಲ್ಲ. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ಡಿಸ್ಕವರ್ಡ್ ಸೆಲ್ ಇನ್ 1665? 1665ರಲ್ಲಿ ಕೋಶವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ ಎ ರಾಬರ್ಟ್ ಹೂಕ್, ಆಪ್ಷನ್ ಬಿ ರಾಬರ್ಟ್ ಕ್ರೂಕ್, ಆಪ್ಷನ್ ಸಿ ಡೇವಿಡ್ ಥಾಮ್ಸನ್, ಆಪ್ಷನ್ ಡಿ ಮ್ಯಾರಿ ಫ್ರಾಂಕೋಯಿಸ್. Yes, here the right answer is option A Robert Hooke. Yes, Robert Hooke founded cell in 1665. 1665ರಲ್ಲಿ ರಾಬರ್ಟ್ ಹೂಕ್ ಎಂಬುವರು ಸೆಲ್ ಅನ್ನು ಕಂಡುಹಿಡಿತಾರೆ. ಸೊ ಇನ್ 1665 the cell was first discovered by Robert Hooke. The cell has a rich and interesting history that has ultimately provided the way to various scientific advancement of today. Yes, just remember the cell is discovered by Robert Hooke in the year of 1665. ಸೆಲ್ ಕೋಶವನ್ನು ರಾಬರ್ಟ್ ಹೂಕರು 1665ರಲ್ಲಿ ಡಿಸ್ಕವರ್ ಮಾಡ್ತಾರೆ. ದ ನೆಕ್ಸ್ಟ್ ಕ್ವಶನ್ ಈಸ್ ಎಲೆಕ್ಟ್ರಿಕ್ ಬಲ್ಬ್ ಫಿಲಾಮೆಂಟ್ ಈಸ್ ಮೇಡ್ ಆಫ್ ಕಾಪರ್, ಅಲ್ಯೂಮಿನಿಯಂ, ಲೀಡ್, ಟಂಗ್ಸ್ಟನ್. ಎಲೆಕ್ಟ್ರಿಕ್ ಬಲ್ಬ್ ಫಿಲಾಮೆಂಟನ್ನು ಯಾವುದರಿಂದ ತಯಾರಿಸಲಾಗ್ತದೆ? ಆಪ್ಷನ್ ಎ ತಾಮ್ರ, ಆಪ್ಷನ್ ಬಿ ಅಲ್ಯೂಮಿನಿಯಂ, ಆಪ್ಷನ್ ಸಿ ಲೀಡ್, ಆಪ್ಷನ್ ಡಿ ಟಂಗ್ಸ್ಟನ್. ಎಸ್, ಆಸ್ ಯು ಆಲ್ ನೋ, ವೆರಿ ಈಸಿ ಕ್ವಶನ್. ಎಲೆಕ್ಟ್ರಿಕ್ ಬಲ್ಬ್ ಫಿಲಾಮೆಂಟ್ ಈಸ್ ಮೇಡ್ ಅಪ್ ಆಫ್ ಟಂಗ್ಸ್ಟನ್. ಈ ಎಲೆಕ್ಟ್ರಿಕ್ ಬಲ್ಬ್ನ ಒಂದು ಫಿಲಾಮೆಂಟನ್ನು ಟಂಗ್ಸ್ಟನ್ ಇಂದ ಮಾಡಲಾಗ್ತದೆ. ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ಪೆನ್ಸಿಲ್ಸ್?
ಕೆಳಗಿನವುಗಳು ಯಾವುದನ್ನು ಪೆನ್ಸಿಲ್ಗಳಲ್ಲಿ ಬಳಕೆ ಮಾಡಲಾಗ್ತದೆ? ಆಪ್ಷನ್ ಎ ಗ್ರಾಫೈಟ್, ಆಪ್ಷನ್ ಬಿ ಸಿಲಿಕಾನ್, ಆಪ್ಷನ್ ಸಿ ಕಾರ್ಕೋಲ್, ಆಪ್ಷನ್ ಡಿ ಫಾಸ್ಫರಸ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಗ್ರಾಫೈಟ್. ಗ್ರಾಫೈಟ್ ಈಸ್ ಯೂಸ್ಡ್ ಇನ್ ಪೆನ್ಸಿಲ್ಸ್. ಈ ಪೆನ್ಸಿಲ್ಗಳಲ್ಲಿ ಗ್ರಾಫೈಟನ್ನು ಬಳಕೆ ಮಾಡಲಾಗ್ತದೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್ ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ ಈಸ್. ನೀರಿನ ಒಂದು ರಾಸಾಯನಿಕ ಸೂತ್ರ. ಎಸ್, four options are given here. Here, as you all know, very easy question it is. Chemical formula of water is H2O. It means 2 units of hydrogen and 1 unit of oxygen. So ನೀರಿನ ಒಂದು ರಾಸಾಯನಿಕ ಸೂತ್ರ H2O. Okay friends, this is about our today's session. Once again I would like to remind you about our crash course for Karnataka Assistant Professor Examination for paper 3, that is general paper. Here we are providing 20 mock tests with solution PDF. You will get study material. Study material means you will get the PDF of all the video lectures. You will get study material on Kannada and English. Here also you will try to make some video lectures, and the cost is just 999 rupees. If you want to join, you can contact this number. Yes, I wish all the best.